ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸಾಮಾನ್ಯ ಜನರಿಗೂ ಕೂಡ ನಮ್ಮ ಕಾನೂನಿನ ಮೇಲೆ ನಂಬಿಕೆ ಬರಬೇಕು ಅಂದರೆ ಈ ಥರದ ಒಂದು ತೀರ್ಪು ಬರಲೇಬೇಕು. ನೋಡಿ, ಕಾನೂನು ಎಲ್ಲರಿಗೂ ಕೂಡ ಸರಿ ಸಮಾನ. ಇಲ್ಲಿ ಉಳ್ಳವರಿಗೂ ಬಡವರಿಗೂ ದಲಿತರಿಗೂ ಎಲ್ರಿಗೂ ಕೂಡ ಕಾನೂನು ಒಂದೇ ರೀತಿ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಪ್ರೂವ್ ಮಾಡ್ತಾ ಇದೆ. ನೋಡಿ, ವಿನಯ್ ಕುಲಕರ್ಣಿ 2 ದಿನಗಳಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ. ಅವರು ಚಿಂತೆಯಲ್ಲಿದ್ದರು, ಬಹಳಷ್ಟು ನೋವಿನಿಂದ ಇದ್ದರು. ನಾನು 3,000 ಹಸುಗಳನ್ನು ಸಾಕಿದ್ದೀನಿ, ಕನಿಷ್ಠ ಪಕ್ಷ ನನಗೆ ಕಡಿಮೆ ಶಿಕ್ಷೆಯನ್ನು ಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ನ್ಯಾಯಾಂಗ ದೇವತೆಯ ಕಣ್ಣಲ್ಲಿ ಯಾವ ರೀತಿಯಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ ಅನ್ನೋದಕ್ಕೆ ಈ ತೀರ್ಪು ಎಲ್ರಿಗೂ ಕೂಡ ಮಾದರಿ ಆಗುತ್ತೆ. ನೋಡಿ, ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಜೊತೆಗೆ ಯೋಗೀಶ್ ಗೌಡರವರ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಲಾಗ್ತಾ ಇದೆ. ಈ 16 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಅಪರಾಧಿ ಕಡೆಯಿಂದಲೂ, ಅಂದರೆ ಒಂದು 17 ಜನ ಆರೋಪಿಗಳಿಗೆ ಈಗ ಶಿಕ್ಷೆ ಆಗಿದೆಯಲ್ವಾ, ಆ 17 ಜನ ಆರೋಪಿಗಳಿಂದಲೂ ಕೂಡ ವಸೂಲಿ ಮಾಡಿ 16 ಲಕ್ಷ ರೂಪಾಯಿಯನ್ನು ಯೋಗೀಶ್ ಗೌಡರವರ ಮಕ್ಕಳಿಗೆ ಕೊಡಲಾಗುತ್ತೆ. ನೋಡಿ, A19 ಚೆನ್ನಕೇಶವ ಟಿಂಗರಿಕರ್ ಅವರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ನೋಡಿ, ಹೀಟ್ ಆಫ್ ದಿ ಮೂಮೆಂಟ್ನಲ್ಲಿ ಏನಾದರೂ ಈ ತಪ್ಪು ಮಾಡಿದರೆ ಅಥವಾ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಶಿಕ್ಷೆ ಕಡಿಮೆ ಆಗ್ತಾ ಇತ್ತು. ಅವರು ಜಡ್ಜ್ ಮುಂದೆ ಇದೇ ರೀತಿಯಾದಂಥ ಮನವಿಗಳನ್ನು ಮಾಡಿಕೊಂಡಿದ್ದರು. ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಕೂಡ ಅದೇ ರೀತಿಯಾದಂಥ ರಿಕ್ವೆಸ್ಟ್ಗಳನ್ನು ಮಾಡಿಕೊಂಡಿದ್ದರು. ಆದರೆ ಇವತ್ತು 10 ವರ್ಷ ಈ ಕೇಸ್ ವಿಳಂಬ ಆದರೂ ಕೂಡ CBI ತನಿಖೆಯಿಂದ, ನ್ಯಾಯಾಲಯದಲ್ಲಾದಂಥ ವಿಚಾರಣೆಯಿಂದ ಸತ್ಯ ನ್ಯಾಯ ಇವತ್ತು ಗೆದ್ದಿರೋದು. ಈ ಮುಖಾಂತರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ಹೋಗ್ತಾ ಇರೋದು. ಒಂದು ಎಚ್ಚರಿಕೆ ಗಂಟೆ ಈ ತೀರ್ಪನ್ನು ಕೊಟ್ಟಿದೆ. ಕ್ಷಮೆ ಕೊಡೋಣ ಅಂದರೆ ಕ್ಷಮೆಗೂ ಕೂಡ ಒಂದು ಅರ್ಹತೆ ಇರಬೇಕು. ನೋಡಿ, ಇಲ್ಲಿ ಆ ರೀತಿಯಾದಂಥ ಅರ್ಹತೆ ಇಲ್ಲದಂಥ ಕೆಲಸವನ್ನು ಕೂಡ ಮಾಡಿಬಿಟ್ಟಿರೋದ್ರಿಂದ ನ್ಯಾಯಾಧೀಶರ ವಿವೇಚನೆಯ ಆಧಾರದ ಮೇಲೆ ಇವತ್ತು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ನಾವು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಆರಂಭದಲ್ಲಿ ಅಂತ ಹೇಳ್ತಾ ಕೋರ್ಟ್ನಲ್ಲಿ ಏನೇನಾಯಿತು, ಏನು ಬಂದಿದೆ ತೀರ್ಪು, ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಜೊತೆಗೆ ಮುಂದಿನ ಭವಿಷ್ಯ ಏನಾಗುತ್ತೆ, ಅಪೀಲ್ ಹೋಗ್ತಾರಾ ಅಥವಾ ಮೇಲ್ಮನವಿಯನ್ನು ಸಲ್ಲಿಸ್ತಾರಾ ಅಥವಾ ಶಾಸಕ ಸ್ಥಾನಕ್ಕೆ ಅನರ್ಹರಾಗಿರೋದ್ರಿಂದ ಮುಂದಿನ ನಡೆ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒಂದು CBI ತನಿಖಾ ತಂಡಕ್ಕೆ ಆರಂಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ರಾಕೇಶ್ ರಂಜನ್ ಅಂತವ್ರು, ಇನ್ನು ಹೋರಾಟಗಾರರು ಬಸವರಾಜ್ ಕೊರವರ ಅವ್ರನ್ನೂ ಕೂಡ ಆರಂಭದಲ್ಲಿ ನೆನಪು ಮಾಡ್ಕೊಳ್ತಾ, ಇನ್ನು ಗುರುನಾಥ್ ಗೌಡ ಅವ್ರ ಕುಟುಂಬದವರು, ಅವರ ದಂಪತಿ, ಅವರ ತಾಯಿ, ಎಲ್ರಿಗೂ ಕೂಡ ಆರಂಭದಲ್ಲಿ ಒಂದು ಥ್ಯಾಂಕ್ಸನ್ನು ಹೇಳ್ತಾ, ನೋಡಿ, ಪರಿವಾರಕ್ಕೊಂದು ಪರಿಹಾರ ಅನ್ನೋ ರೀತಿಯಾಗಿ ಒಂದು ತಂದೆ ಇಲ್ಲ, ಯೋಗೀಶ್ ಗೌಡ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬ, ಹಾಗಾಗಿ ಕುಟುಂಬಕ್ಕೊಂದು ಎಲ್ಲ ಆರೋಪಿಗಳಿಂದ ಪರಿಹಾರದ ಹಣವನ್ನು ಕೊಡ್ತಾ ಇರೋದು. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಒಂದು ಸೂಕ್ತವಾದಂಥ ತೀರ್ಪನ್ನು ಪ್ರಕಟಿಸಿರೋದು. ಆರಂಭದಲ್ಲಿ ಅನೇಕ ಗೊಂದಲಗಳು ಇದ್ದಾವೆ. ನೋಡಿ, ಒಂದು ಭೂವ್ಯಾಜ್ಯದಿಂದ ಈ ರೀತಿಯಾದಂಥ ಕೃತ್ಯವನ್ನು ವಿನಯ್ ಕುಲಕರ್ಣಿ ಅವರು ಮಾಡಿಸಿದ್ರು ಅನ್ನೋ ರೀತಿಯಾದಂಥ ಚರ್ಚೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಜೊತೆಗೆ ಇನ್ನೊಂದು ಅಪ್ಡೇಟ್ಸ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯಾದಂಥ ಕಾರಣದಿಂದಾಗಿಯೇ ವಿನಯ್ ಕುಲಕರ್ಣಿ ಇಂಥದ್ದೊಂದು ವೈಷಮ್ಯವನ್ನು, ದ್ವೇಷವನ್ನು ಕಟ್ಟಿಕೊಂಡ ಅಂತ. ಯಾಕೆಂದರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷನನ್ನಾಗಿ ಯೋಗೀಶ್ ಗೌಡ ಅವರನ್ನು ಮಾಡಿಸಿದ್ದೇ ವಿನಯ್ ಕುಲಕರ್ಣಿ ಅವರಂತೆ. ವಿನಯ್ ಕುಲಕರ್ಣಿ ಅವರ ಬೆಂಬಲದಿಂದ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದಂಥ ಯೋಗೀಶ್ ಗೌಡ ಭರ್ತಾ ಮುಂದೆ ಬಹಳಷ್ಟು ದಿನಗಳು ಕಳೆದ ನಂತರ ಬದಲಾಗಿಬಿಟ್ರಂತ. ಅಂದರೆ ಉಲ್ಲಂಘನೆ, ಅಂದರೆ ಯಾವ ರೀತಿಯಾದಂಥ ಉಲ್ಲಂಘನೆ ಅಂದರೆ 1 ವರ್ಷ ಕಳೆದ ನಂತರ ಆ ಸ್ಥಾನಕ್ಕೆ ಇನ್ನೊಬ್ಬರನ್ನ ನೇಮಕ ಮಾಡಬೇಕು ಅನ್ನೋ ಒಂದು ಷರತ್ತುಬದ್ಧ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರು. ಆದರೆ ಅದನ್ನು, ಆ ಒಂದು ಷರತ್ತುಗಳನ್ನು ಮುರಿಯೋ ಕೆಲಸವನ್ನು ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ಅದಾದಮೇಲೆ ಕಂಟಿನ್ಯೂ ಆದರು. ಯೋಗೀಶ್ ಗೌಡ ತನ್ನ ಸ್ಥಾನವನ್ನು ಬಿಟ್ಟುಕೊಡಲಿಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ವೈಷಮ್ಯವಾಗಿ ಬೆಳೆಸ್ಕೊಂಡು ಬಿಡ್ತಾರೆ ವಿನಯ್ ಕುಲಕರ್ಣಿ. ಇವತ್ತು ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಜನಸಾಮಾನ್ಯರು ಭಾಳಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅನೇಕರ ಕಮೆಂಟ್ಸ್ಗಳು ಭಾಳ ಹಾರ್ಟ್ ಟಚಿಂಗ್ ಕಮೆಂಟ್ಸ್ಗಳು ಕೂಡ ಇರೋದು. ನೋಡಿ, ಒಂದು ವಿನಯ್ ಕುಲಕರ್ಣಿ ಅವ್ರ ಕುಟುಂಬದವರು ಹೇಳ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿರೋದಕ್ಕೆ ನಿನ್ನೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಕಣ್ಣೀರನ್ನು ಸುರಿಸಿಬಿಟ್ರು ಅಂತ. ಆದರೆ ವ್ಯಕ್ತಿಯ ಪ್ರಾಣವನ್ನು ತೆಗಿಬೇಕಾದ್ರೆ ಅವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರಲ್ವಾ. ಈ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು, ಜೀವಾವಧಿ ಶಿಕ್ಷೆ ಆದಾಗ ಮಾತ್ರ ಕಣ್ಣೀರು ಬರುತ್ತೆ. ಪಾಪ ಆ ವ್ಯಕ್ತಿನ ಕಳ್ಕೊಂಡಿದ್ದಾರಲ್ಲ, ಅವ್ರ ಮನೆಯವರ ನೋವಿಗೆ ಇರ್ತಕ್ಕಂಥ ಆ ನೋವಿನ ಆಳ ಅಗಲ ಯಾವುದೂ ಕೂಡ ಇವ್ರಿಗೆ ಗೊತ್ತಾಗೋದೇ ಇಲ್ವಾ ಅಂತ. ಪಾಪ ಅವ್ರ ಮಕ್ಕಳ ಆಕಾಂಕ್ಷೆಗಳು, ಆಸೆಗಳು ಎಲ್ಲವೂ ಕೂಡ ನೆನ್ಪು ಮಾಡ್ಕೊಂಡಿದ್ರೆ ಖಂಡಿತವಾಗಿ ಈ ಥರದೊಂದು ತಪ್ಪು ಆಗ್ತಾ ಇರಲಿಲ್ಲ ಅನ್ನೋ ರೀತಿಯಾಗಿ ಬಹಳಷ್ಟು ಸೆನ್ಸಿಬಲ್ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ಪ್ರಕರಣ 2016ರಲ್ಲಿ ನಡೆದು ಸುಮಾರು 10 ವರ್ಷಗಳ ನಂತರ ಬರ್ತಾ ಇರೋದು. ಮೊದಲು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತೆ, ಕೆಟ್ಟ ಚಾರ್ಜ್ ಶೀಟ್ ಅದು. ಅದಾದ ನಂತರ 2019ರಲ್ಲಿ CBI ವಹಿಸಲಾಗುತ್ತೆ. ವಿನಯ್ ಕುಲಕರ್ಣಿ ಅವರು 2020ರಲ್ಲಿ ಬಂಧಿತರಾಗಿ ಜಾಮೀನನ್ನು ಪಡೆದು ಮತ್ತೆ ಜೈಲನ್ನು ಸೇರ್ತಾರೆ. ಇಡೀ ರಾಜಕಾರಣದಲ್ಲಿ ತೀವ್ರವಾದಂಥ ಸಂಚಲನವನ್ನು ಮೂಡಿಸಿದಂಥ ಕೇಸ್ ಇದು.
ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರ್ತಕ್ಕಂಥ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿ ಒಟ್ಟಾರೆಯಾಗಿ 17 ಮಂದಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ. ಟಿಂಗ್ರೀಕರ್ ಒಬ್ಬರಿಗೆ ಜೀವಾವಧಿ ಸಿಗದೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 30,000 ರೂಪಾಯಿ ದಂಡವನ್ನು ಪ್ರಕಟ ಮಾಡಲಾಗಿರೋದು. ಇದರ ಜೊತೆಗೆ ಉಳಿದ ಅಪರಾಧಿಗಳಿಗೂ ಕೂಡ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. 16 ಲಕ್ಷ ರೂಪಾಯಿ ದಂಡದ ಮೊತ್ತ. ಈ ಪರಿಹಾರವನ್ನು ಯೋಗೀಶ್ ಗೌಡ ಅವರ ಮಕ್ಕಳಿಗೆ ಮತ್ತು ಸಹೋದರನಾಗಿರ್ತಕ್ಕಂಥ ಗುರುನಾಥ್ ಗೌಡ ಅವರಿಗೆ ನೀಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ವಿನಯ್ ಕುಲಕರ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಚೆನ್ನಕೇಶವ್ ಟಿಂಗ್ರಿಕರ್ ಸೇರಿದಂತೆ 17 ಆರೋಪಿಗಳನ್ನು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಕರೆತರಲಾಗಿದೆ. ಯಾಕೆಂದರೆ ಏಪ್ರಿಲ್ 15ರಂದು ಇವರಿಗೆ ಯಾವಾಗ ದೋಷಿಗಳು ಅಂತ ಘೋಷಣೆ ಮಾಡಿ ಮಹತ್ವದ ತೀರ್ಪನ್ನು ನೀಡ್ತೋ ಅದಾದ ನಂತರ ಗುರುವಾರಕ್ಕೆ ಶಿಕ್ಷೆಯ ಪ್ರಮಾಣವನ್ನು ಕಾಯ್ದಿರಿಸಲಾಗಿತ್ತು. ಆದರೆ ಕೋರ್ಟ್ CBI ಮತ್ತು ಆರೋಪಿಗಳ ಪರ ವಕೀಲರ ವಾದ ಪ್ರತಿವಾದವನ್ನು ಆಲಿಸ್ತು. ಅದಾದಮೇಲೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲೂ ಕೂಡ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸಿದರು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ CBI ಪರ ವಕೀಲರು ವಾದ ಮಂಡಿಸಿದರೆ ಹೇಮಾ ಅವರು. ಬಳಿಕ ಇಂದಿಗೆ ಅಂದರೆ ಏಪ್ರಿಲ್ 17ಕ್ಕೆ ಶಿಕ್ಷೆಯ ಪ್ರಮಾಣವನ್ನು ವಾದ ವಿವಾದಗಳನ್ನು ಆಲಿಸಿದ ನಂತರ ಕಾಯ್ದಿರಿಸಲಾಗಿತ್ತು. ಪ್ರಕರಣದ 15ನೇ ಆರೋಪಿ A15 ಪ್ರಭಾವಿ ರಾಜಕಾರಣಿ ವಿನಯ್ ಕುಲಕರ್ಣಿ ಹತ್ಯೆ ಹಿಂದೆ ನಡೆದಂಥ ಒಳಸಂಚಿನಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಈ ಥರದ ಒಂದು ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರ ಜೊತೆಗೆ ಉಳಿದ ಆರೋಪಿಗಳಿಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗಿರೋದು. ನೋಡಿ, 2016 ಜೂನ್ನಲ್ಲಿ ನಡೆದಂಥ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಲಿಸಿ ವಿಚಾರಣೆ ನಡೆಸಿ ಬುಧವಾರ ಸಂಜೆ ಅಂತಿಮ ತೀರ್ಪನ್ನು ಪ್ರಕಟ ಮಾಡಿ ಅಪರಾಧಿಗಳು ಅಂತ ಘೋಷಣೆ ಮಾಡಿದ್ದು. ಈ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರು ವರ್ಗಾವಣೆ ಆಗೋದಕ್ಕಿಂತ ಮುಂಚೆ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿನಯ್ ಕುಲಕರ್ಣಿಗೂ ಕೂಡ ಅದೇ ರೀತಿಯಾದಂಥ ತೀರ್ಪು ಕೂಡ ಸಿಕ್ಕಿದೆ. ಇನ್ನು ಈ ಲಿಸ್ಟ್ನಲ್ಲಿ ಇರೋರು ಯಾರು ಅಂತ ಹೇಳಿಬಿಡ್ತೀನಿ. ಮುಖಪರಿಚಯ ಧಾರವಾಡ ಜನಕ್ಕಿರಬಹುದು ಅಥವಾ ಗೊತ್ತಿರ್ಬೋದು, ಅಥವಾ ಈ ಕೇಸ್ನಲ್ಲಿ ಭಾಳಷ್ಟು ಆಳಾಗಲಗಳನ್ನು ಗಮನಿಸಿರೋರು ಗೊತ್ತಿರುತ್ತೆ. ವಿಕ್ರಮ್ ಬಳ್ಳಾರಿ, ಕೀರ್ತಿಕುಮಾರ್, ಬಸವರಾಜ್ ಕುರಹಟ್ಟಿ, ಸಂದೀಪ್ ಸವದತ್ತಿ, ವಿನಾಯಕ ಕಟಗಿ, ಮಹಾಬಲೇಶ್ವರ ಹೊಂಗಲ್, ಸಂತೋಷ್ ಸವದತ್ತಿ, ದಿನೇಶ್ ಅಶ್ವಥ್, ಸುನೀಲ್ ನಜೀರ್ ಅಹಮದ್, ಶಹನವಾಜ್ ನೂತನ್, ಹರ್ಷಿತ್ ಚಂದ್ರಶೇಖರ್ ಇಂಡಿ, ವಿಕಾಸ್ ಕಲಬುರ್ಗಿ, ಪೊಲೀಸ್ ಇನ್ಸ್ಪೆಕ್ಟರ್ ಚೆನ್ನಕೇಶವ ಬಿ ಟಿಂಗರಿಕರ್ ಒಟ್ಟು 17 ಮಂದಿಗೆ ಶಿಕ್ಷೆ ಪ್ರಕಟ ಮಾಡಿರೋದು. ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಬಸವರಾಜ್ ಮುತ್ತಗಿ ಮತ್ತು 17ನೇ ಆರೋಪಿ ಶಿವಾನಂದ್ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಲಾಗಿದೆ. ಆರಂಭದಲ್ಲಿ ಸಾಕ್ಷ್ಯ ಕನ್ಸಿಡರ್ ಮಾಡಿತ್ತು, ಬಟ್ ಕೋರ್ಟ್ ಇದೀಗ ಅವ್ರನ್ನ ಮಾಫಿ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹಾಗಾಗಿ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಜೊತೆಗೆ 20ನೇ ಆರೋಪಿ ಈ ಕೇಸ್ನಲ್ಲಿ ಆರೋಪಿ ವಾಸುದೇವ್ ರಾಮನೀಲಕೇಣಿ ಮತ್ತು 21ನೇ ಆರೋಪಿ ಸೋಮಶೇಖರ್ ಬಸಪ್ಪ ನ್ಯಾಮಗೌಡ ಅವರನ್ನು ಕೂಡ ನಿರ್ದೋಷಿಗಳು ಅಂತ ಹೇಳಿ ಕೋರ್ಟ್ ಹೇಳಿರೋದು. ಈ ಕೇಸ್ನಲ್ಲಿ ಇದು ಎಲ್ಲಿಯವರೆಗೂ ಹೋಗಿದೆ ಅಂದರೆ ಬಿಜಾಪುರದ ಭೀಮಾ ತೀರದ ಹಂತದವರೆಗೂ ಹೋಗಿದೆ. ಯಾಕೆಂದರೆ ಮುಂಜಾನೆ ಬೆಳಗ್ಗೆ ಇದೇ ಯೋಗೀಶ್ ಗೌಡ ಅವರ ಜಿಮ್ಗೆ ನುಗ್ಗಿ ಹೋಗಿ ಪ್ರಾಣವನ್ನು ತೆಗೆದುಬಿಟ್ಟಿದ್ದು. ಅವ್ರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಭೀಮಾ ತೀರದಲ್ಲಿ ಕೂಡ ಹೋಗಿ ಅಲ್ಲಿ ಭಾಳಷ್ಟು ಕನೆಕ್ಷನ್ಸ್ ಇರತಕ್ಕಂಥವ್ರನ್ನ ಭೇಟಿಯಾಗಿ ಅಲ್ಲಿಂದ ಪಿಸ್ತೂಲ್ಗಳನ್ನು ತರಿಸಿ ಪ್ಲಾನ್ ಮಾಡಿ ಆತನ ಪ್ರಾಣವನ್ನು ತೆಗಲಿಕ್ಕೆ ಮುಂದಾಗಿದ್ದು. ನಿಮಗೆಲ್ರಿಗೂ ಕೂಡ ಆರಂಭದಲ್ಲಿ ನಾನು ಹೇಳಿದ್ದೀನಿ. ಯಾಕೆಂದರೆ ಒಂದು ಆ ದಿನದ ಕೃತ್ಯ ನಡೆಯೋ ಹಿಂದಿನ ದಿನವೇ ಪತ್ರ ಬಂದು ತಲುಪಿದ್ರೂ ಕೂಡ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಯೋಗೀಶ್ ಗೌಡ ಅವರಿಗೆ ಸಾಲಿಲ್ಲ ಅಂತ. ಯಾಕೆಂದರೆ ಏಪ್ರಿಲ್ 6ರಂದು ಪೋಸ್ಟ್ ಮಾಡಿ ನಿಮ್ಮನ್ನು ಈ ರೀತಿಯಾಗಿ ಪ್ರಾಣವನ್ನು ತೆಗಿತೀವಿ ಅನ್ನೋ ಸೂಚನೆ ಕೊಟ್ಟರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಆ ಲೆಟ್ರ್ ತಲುಪೋದು ಲೇಟ್ ಆಯಿತು, ಅಥವಾ ಲೆಟ್ರನ್ನ ನೆಗ್ಲೆಕ್ಟ್ ಮಾಡಿದ್ದು, ಯಾವ ಕಾರಣಕ್ಕೂ ಏನೋ ವಿಧಿಯಾಟ ಬೇರೆಯದೇ ಇತ್ತು, ಆ ಪ್ರಾಣ ಪಕ್ಷಿ ಹೋಗಬೇಕಾಗಿತ್ತು ಏನೋ ಗೊತ್ತಿಲ್ಲ. ಆದರೆ ಎಲ್ಲವೂ ನೆಗ್ಲಿಜೆನ್ಸಿಯಿಂದ ಆದದ್ದು. ಕೊನೆಯದಾಗಿ ಈ ರೀತಿಯಾದಂಥ ಪ್ಲಾನನ್ನು ವಿನಯ್ ಕುಲಕರ್ಣಿ ಅವರು ಪೊಲೀಸ್ನವ್ರ ಜೊತೆ ಸೇರಿಕೊಂಡು ಒಂದು ರೆಸಾರ್ಟ್ನಲ್ಲಿ ಕುತ್ಕೊಂಡು ಮಾತಾಡಿ ಮಾಡಿದ್ದಿದೆಯಲ್ಲ, ಅದು ಘನಘೋರ ಕೇಸ್ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಈ ಥರದ ಕೇಸ್ಗಳನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ ಕಂಡಿರಲಿಲ್ಲ. ಜೊತೆಗೆ ಈ ಕೇಸ್ನಲ್ಲಿ ಎಂಟ್ರಿ ಆಗಿದ್ದು CBI ಇದೆಯಲ್ಲ, ಆ CBIನಲ್ಲಿ ಐಒ ಆಗಿದ್ದಂತಹ ರಾಕೇಶ್ ರಂಜನ್ ಅವರು ಈ ಕೇಸ್ನ ಹ್ಯಾಂಡ್ಲ್ ಮಾಡಿದ್ದು. ಈಗಾಗಲೇ ಅತ್ಯದ್ಭುತವಾದಂಥ ತೀರ್ಪು ಬಂದುಬಿಟ್ಟಿದೆ. ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ ನಾವು. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಂಥ ಹಿನ್ನೆಲೆ ಅಂದರೆ ವಿನಯ್ ಕುಲಕರ್ಣಿ ಅವ್ರನ್ನ ಸೇರಿ ಹೇಳ್ತಾ ಇರೋದು. ಈ ಥರದೊಂದು ತೀರ್ಪನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ವೆಲ್ಕಮ್ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇನ್ನು
ಮಾಫಿ ಸಾಕ್ಷಿ ಬಸವರಾಜ ಮುತ್ತಿಗೆ ಅವ್ರ ಧೈರ್ಯವನ್ನು ಮೆಚ್ಚಲೇಬೇಕು. ಇಂಥದ್ದೊಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಗಟ್ಟಿಯಾಗಿ ಸಾಕ್ಷ್ಯವನ್ನು ನುಡ್ಲಿಕ್ಕೆ ಬಂದಿದ್ದವರು ಮನೆಗೀಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಧಾರವಾಡದ ಅಶೋಕ್ ನಗರದಲ್ಲಿರ್ತಕ್ಕಂಥ ಮುತ್ತಿಗೆ ಮನೆ ಬಳಿ ಕೇಂದ್ರೀಯ ಭದ್ರತಾ ಮತ್ತು DR ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಏನು ಬೇಕಾದರೂ ಅಹಿತಕರ ಘಟನೆ ನಡೀಬೋದು. ಕೆಲವೊಬ್ಬರು ನಮ್ಮ ಜನ ಇದ್ದಾರಲ್ಲ, ಮೂರ್ಖರೋ ಮುಟ್ಟಾಳರೋ ಕೆಲವೊಬ್ಬರು ಹೇಳಲಿಕ್ಕಾಗೋದಿಲ್ಲ. ಇಂಥ ಕೇಸ್ನಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರಿದ್ದಾರೆ. ಅವರು ಸರಿ ಇದ್ದಾರೆ ಅನ್ನೋ ರೀತಿಯಾಗಿದ್ದಾರೆ. ಹಾಗಾಗಿ ಅಲ್ವಾ ನಾವು ಕಳೆದ ಬಾರಿ ಕೂಡ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿರೋದು. ಓಕೆ, ಅದು ಏನೇ ಇರಲಿ ನೋಡಿ, ಒಂದು ಕಡೆ ಕುಟುಂಬದ ಜವಾಬ್ದಾರಿಗಳು, ಮಕ್ಕಳ ಭವಿಷ್ಯ, ತಮ್ಮ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಈ ಜನಸಾಮಾನ್ಯರ ಪರಿಸ್ಥಿತಿ. ನಾನು ಶಾಸಕನಿದ್ದೀನಿ, 27 ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ, 2 ಬಾರಿ ಲೋಕಸಭಾ ಚುನಾವಣೆಗೆ ನಿಂತು ಸೋತಿದ್ದೀನಿ, 3 ಬಾರಿ MLA ಆಗಿದ್ದೀನಿ, 1 ಬಾರಿ MP ಆಗಿದ್ದೀನಿ, ಸಚಿವನಾಗಿದ್ದೀನಿ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಈ ಕೇಸ್ನಲ್ಲಿ ಹೇಗೋ ಸಿಗಾಕೊಂಡ್ಬಿಟ್ಟೆ. ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ. ನನ್ನ ರಾಜಕೀಯ ಬೆಳವಣಿಗೆ ಸಹಿಸಿದವರು ಪಿತೂರಿ ಮಾಡಿದ್ದಾರೆ. ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ಕೇಸ್ ಹಾಕಲಾಗಿದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. 2 ಹೆಣ್ಮಕ್ಳು, ಒಬ್ಬ ಚಿಕ್ಕ ಮಗ ಇದ್ದಾನೆ, ಕೃಷಿ ಮಾಡ್ತೀನಿ, ಸಾವಿರಾರು ಹಸುಗಳಿದ್ದಾವೆ, ಏನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೋಡಿ, ಕೋರ್ಟ್ ಇದೆಯಲ್ಲ, ಅದು ನೋಡಿದ್ದು ಒಂದೇ, ಆತನ ಈ ಕೃತ್ಯದ ಹಿನ್ನೆಲೆ, ಆತ ಏನು ಮಾಡಿದಾನೆ, ತಪ್ಪು ಮಾಡಿದಾನ, ನಿಜವಾಗ್ಲೂ ಆ ತಪ್ಪಿನಲ್ಲಿ ಆತ ಭಾಗಿಯಾಗಿದ್ದಾನ, ಚಾರ್ಜ್ ಶೀಟ್, CBI ಹಾಕಿದಂಥ ಚಾರ್ಜ್ ಶೀಟ್ ಎಲ್ಲವನ್ನು ಪರಿಗಣಿಸಿ ಇಂಥದ್ದೊಂದು ತೀರ್ಪನ್ನು ಕೊಟ್ಟುಬಿಟ್ಟಿದೆ. ಇನ್ಯಾವತ್ತೂ ಕೂಡ ಈ ಥರದ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಾಗಿ, ಜೊತೆಗೆ ಅನೇಕ ರಾಜಕಾರಣಿಗಳಿಗೆ ಇದು ಪಾಠ ಆಗಬೇಕು. ಅನೇಕ ರಾಜಕಾರಣಿಗಳು ಗುಂಡಾಗಳೇ ಇದ್ದಾರೆ. ಅವ್ರ ರಾಜಕೀಯ ಹಿನ್ನೆಲೆಯನ್ನು ನೋಡಿದ್ರೆ ಅಥವಾ ಅವ್ರ ವೈಯಕ್ತಿಕ ಹಿನ್ನೆಲೆಯನ್ನು ನೋಡಿದ್ರೆ ರೌಡಿ ಶೀಟರ್ಗಳು, ಗುಂಡಾಗಳು, ಆ ಥರದ ಕ್ರಿಮಿನಲ್ ಅಪರಾಧ ಲೋಕದಲ್ಲಿ ಭಾಗಿಯಾಗಿದ್ದವರು ಅಂಥವರೇ ಇದ್ದಾರೆ. ಅವರೆಲ್ಲರೂ ಕೂಡ ಅದು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ರಾಜಕೀಯ ರಂಗದಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ. ಅವ್ರು ಸಕ್ರಿಯರಾಗಿರೋದೇ ಇನ್ನೊಂದು ಬೇರೆ ಲೋಕದಲ್ಲಿ, ಭೂಗತ ಲೋಕದಲ್ಲಿ ಇದ್ಕೊಂಡೇ ಜನಸಾಮಾನ್ಯರ ಮುಂದೆ ಬಹಳಷ್ಟು ಪ್ರಾಮಾಣಿಕರು, ನಾವು ಬಹಳಷ್ಟು ಮಾನವೀಯತೆ ಉಳ್ಳವರು, ಜನರ ಪರವಾಗಿರೋರು ಅನ್ನೋ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥ ಕೇಸ್ಗಳಿದೆಯಲ್ಲ, ಇಂಥ ಕೇಸ್ನಲ್ಲಿ ಈ ರೀತಿಯಾದಂಥ ತೀರ್ಪು ಬಂದಿರೋದಿದೆಯಲ್ಲ, ಅದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಲೇಬೇಕು. ಇನ್ನು ಏನಾಗುತ್ತೆ ಅವರ ರಾಜಕೀಯ ಭವಿಷ್ಯ ಅನ್ನೋದನ್ನು ಕೂಡ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಅಂದರೆ ಒಂದು ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ ಅನ್ನೋದನ್ನು ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಕೂಡ ತಿಳಿಯಪಡಿಸಿದ್ದೀನಿ. ಜೊತೆಗೆ ಇದಾದ ನಂತರ ಅವ್ರಿಗೆ ಈಗಾಗಲೇ ಒಂದು ಕಡೆ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ 2 ವರ್ಷಕ್ಕಿಂತ ಹೆಚ್ಚಿನ ವರ್ಷ ಜೈಲು ಶಿಕ್ಷೆ ಪ್ರಕಟ ಆದರೆ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ ಅಂತ ಗೊತ್ತಿದೆ ನಿಮಗೆ. ಸದ್ಯ ಯೋಗೀಶ್ ಗೌಡ ಅವರ ಈ ಕೃತ್ಯದ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಾಗಾಗಿ ಅವರ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳೋದು ಕನ್ಫರ್ಮ್. ಒಂದು ಕೋರ್ಟ್ ಆದೇಶ ಸಿಗಬೇಕು. ನಾಳೆ ವಿಧಾನಸಭೆ ಸ್ಪೀಕರ್ ಅಧಿಸೂಚನೆಯನ್ನು ಪ್ರಕಟ ಮಾಡೋದ್ರ ಮುಖಾಂತರ ಅವರ ಒಂದು ಶಾಸಕ ಸ್ಥಾನಕ್ಕೆ ಅನರ್ಹ ಅನ್ನೋದು ಒಂದು ಖಚಿತಪಡಿಸಿದ ಆಗುತ್ತೆ, ಒಂದು ಆದೇಶ ಸಿಗುತ್ತೆ. ಇನ್ನು ವಿನಯ್ ಕುಲಕರ್ಣಿ ಅವರು ಅವರ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಅಂದರೆ ಅರ್ಜಿಯನ್ನು ಸಲ್ಲಿಸಿ 1 ತಿಂಗಳ ಒಳಗೆ ಸೆಷನ್ ಕೋರ್ಟ್ಗೆ ತೀರ್ಪಿಗೆ ತಡೆಯಾಜ್ಞೆ ತರಬೇಕಾಗತ್ತೆ. ಅಂದರೆ ಈ ಸೆಷನ್ಸ್ ಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ತಂದ ಮೇಲೆ ಒಂದು ವೇಳೆ ತಡೆಯಾಜ್ಞೆ ತರದೇ ಹೋದಲ್ಲಿ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಏನಿದೆಯಲ್ಲ ಅದನ್ನು ಕಳೆದುಕೊಳ್ತಾರೆ, ಮತ್ತೆ ಎಲೆಕ್ಷನ್ ನಿಲ್ಲಬೇಕಾಗತ್ತೆ. ಇದೆಲ್ಲವೂ ಕೂಡ ಇದೆ. ಒಂದು, ಅವರು ಹೈಕೋರ್ಟಿಗೆ ಮೇಲ್ಮನವಿ ಹೋಗೋದಕ್ಕಿಂತ ಮುಂಚೆ ಈ ಸೆಷನ್ಸ್ ಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆ ಕೂಡ ತರಬೇಕು. ಇನ್ನು ಮಾಫಿ ಸಾಕ್ಷಿ ಮನೆ ಬಳಿ ನಾನು ಏನು ಬಂದೋಬಸ್ತನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಇದೆಲ್ಲವೂ ಕೂಡ ಬಸವರಾಜ್ ಕೊರವರ ಅವರ ಕುಟುಂಬಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಇನ್ನು ಅವರು ಹೈಕೋರ್ಟ್ಗೆ ಮೇಲ್ಮನವಿ ಹೋಗೋದಕ್ಕಿಂತ ಮುಂಚೆ ಸದ್ಯ ಅವ್ರ ಕಾನ್ಸಂಟ್ರೇಷನ್ ಏನಿದೆ ಅಂದರೆ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡಬೇಕಾಗತ್ತೆ. ನೋಡೋಣ ಏನೆಲ್ಲ ಆಗಬಹುದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.